ಮೂರು ದಿನದ ಪಾದಯಾತ್ರೆ ಬೈರ್ಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ ಹೋಗಬೇಕು ಅನ್ನುವಂಥದ್ದು ಕಳೆದ 517 ದಿನಗಳಿಂದ ನಮ್ಮ ಈ ಭಾಗದ ರೈತರ ಹೋರಾಟಕ್ಕೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತ ಸಕಾರಾತ್ಮಕವಾದಂತ ಸ್ಪಂದನೆ ಯಾವಾಗ ಸಿಕ್ಕಲಿಲ್ಲ ಅವಾಗ ರೈತರ ಭಾವನೆಗಳಿಗೆ ಗೌರವಿಸಿ ಜನತಾದಳ ಪಕ್ಷ ಅನ್ನದಾತರ ಒಂದು ಸಂಕಷ್ಟವನ್ನ ನೋಡಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ಇವತ್ತು 2ನೇ ದಿನದ ಈ ಒಂದು ಪಾದಯಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಬಂದು ಬಿಡದಿ ಭಾಗದ ರೈತರ ಜೊತೆಯಲ್ಲಿ ನಾವು ಗಟ್ಟಿ ನಿಲುವಿಂದ ನಿಲ್ತೇವೆ ಅಂತಕ್ಕಂತ ಧೈರ್ಯವನ್ನ ತುಂಬಿಸಿದ್ದಾರೆ. ತಾವೆಲ್ಲ ನೋಡ್ತಾ ಇದ್ದೀರಿ, ಕಳೆದ ಈ 2 ದಿನಗಳ ಹೋರಾಟದಲ್ಲಿ ಯಾವ್ಯಾವ ರೀತಿ ಸರ್ಕಾರ ನಡ್ಕೊಂಡಿದೆ ಹಂತ ಹಂತದಲ್ಲೂ ಅಂತಕ್ಕಂಥದ್ದು. ಒಂದ್ ಕಡೆ ಹೋರ್ಡಿಂಗ್ ಹಾಕ್ಸ್ತಕ್ಕಂಥದ್ದು, ಮತ್ತೊಂದ್ ಕಡೆ ಕೋಟ್ಯಾಂತರ ರೂಪಾಯಿ ಹಣಕಾಸು ಖರ್ಚು ಮಾಡಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನ ಹೊರಡಿಸ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇವತ್ತು ಸಮಿತಿಯನ್ನ ರಚನೆ ಮಾಡ್ತೀವಿ ಅಂತ ಹೇಳಿದ್ರು. 4 ವಾರದ ನಂತರ ಸಮಿತಿ ಹೋರಾಟದ ಪಾದಯಾತ್ರೆಯ ಹಿಂದಿನ ರಾತ್ರಿಯಷ್ಟೇ ಪರಿಹಾರ ಸಮಿತಿಯನ್ನು ಕೂಡ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಸಮಿತಿ ಯಾತಕ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗ್ ಗೊತ್ತಿಲ್ಲ, ಸರ್ಕಾರ ಉತ್ತರ ಕೊಡಬೇಕು. ನಿನ್ನೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇಳಿದ್ದಾರೆ, ಸತ್ಯ ಶೋಧನಾ ಸಮಿತಿಯಲ್ಲಿ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಪ್ರಮುಖವಾದಂತ ಪಾತ್ರವನ್ನ ವಹಿಸಿದ್ರು. ಆ ವರದಿಯಲ್ಲಿ ಯಾವ ಕಾರಣಕ್ಕೂ ಯೋಜನೆ ಹಾಕೂಡ್ದು ಅನ್ನುವಂತ ವರದಿಯನ್ನ ತಯಾರಿ ಮಾಡಿ ಇವರೇ ಆ ವರದಿಯಲ್ಲಿ ಏನೇನು ಉಲ್ಲೇಖಿಸಿದ್ರು ಅಂತಕ್ಕಂತ ಈ ಆತ್ಮಸಾಕ್ಷಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ಳಿ. ಈಗ ಹೊಸದಾಗಿ ಸಮಿತಿ ಮಾಡಿ 30 ದಿನದಲ್ಲಿ ಅದ್ರಲ್ಲಿ ವರದಿ ತಯಾರಿ ಮಾಡ್ತೀನಿ ಅಂತಾರೆ. ನಮಗೂ ಗೊತ್ತು, ಇಲ್ಲಿರ್ತಕ್ಕಂತ ರಾಜ್ಯದ ರೈತರಿಗೂ ಗೊತ್ತು, ಜನಕ್ಕೂ ಗೊತ್ತಿದೆ ಆ ವರದಿಯಲ್ಲಿ ಏನಿರುತ್ತೆ ಅಂತ. ಅಷ್ಟೇ ಅಲ್ಲ, ನಿನ್ನೆ ಮತ್ತೆ ಮುಖ್ಯಮಂತ್ರಿಗಳು ಬರ್ತಾರೆ, 2 ಕೋಟಿ ಅಲ್ಲ 3 ಕೋಟಿ ಪರಿಹಾರ ಕೊಡ್ತೀನಿ ಅಂತಾರೆ. 3 ಕೋಟಿ ಅಲ್ಲ 15 ಕೋಟಿ ಅಲ್ಲ 25 ಕೋಟಿ 1 ಎಕರೆಗೆ ಪರಿಹಾರ ಕೊಡ್ತೀನಿ ಅಂದ್ರು. ಇಲ್ಲಿ ಯಾರು ಕೂಡ ರೈತರು ಇವರು ಪರಿಹಾರಕ್ಕೆ ಕಾದು ಕುಳಿತಿಲ್ಲ. 1 ಇಂಚ್ ಭೂಮಿನೂ ಕೂಡ ಕೊಡ್ತಕ್ಕಂತ ಪ್ರಶ್ನೆ ಇಲ್ಲ. ಇವತ್ತು ನಾವು ಬಹಳ ಶಾಂತಿಯುತವಾದಂತ, ತಾವೇ ನೋಡಿದಿರಿ, ಎಲ್ಲೂ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಎಲ್ಲೂ ಅಶಾಂತಿಯ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದಕ್ಕೆ ಕಿಂಚಿತ್ತು ಕೂಡ ನಾವು ಪೊಲೀಸರಿಗೆ ತೊಂದರೆ ಕೊಟ್ಟಿಲ್ಲ. ಪೊಲೀಸರಿಗೂ ಗೊತ್ತಿದೆ, ಆದ್ರೆ ಇವತ್ತು ರಾಜ್ಯ ಸರ್ಕಾರದ ಒತ್ತಡಗಳಿಗೆ ಪೊಲೀಸರು ಅಂತಿಮವಾಗಿ ಮಣಿಬೇಕಾಗಿದೆ. ನಮ್ಮನ್ನ ಫ್ರೀಡಂ ಪಾರ್ಕ್ ವರೆಗೂ ಹೋಗೋದಕ್ಕೆ ಬಿಡಲ್ಲ ಅಂತಾರೆ. ಮತ್ತೆ ಮೇಕೆದಾಟು ವಿಚಾರದಲ್ಲಿ ಹೋಗ್ತಾ ಇದ್ರಲ್ಲ, ಮೇಕೆದಾಟು ವಿಚಾರದಲ್ಲಿ ಏನಾಯ್ತು? ಮತ್ತೆ ಅಲ್ಲೆಲ್ಲೋ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳ ಮನೆ ಮುಂದೆ ಹೋಗಿ ಏನ್ ಕಾನೂನಿನ ಅಡಿಯಲ್ಲಿ ಅವಕಾಶ ಇದೆಯಾ? ಅಲ್ಲಿ ಇರ್ತಕ್ಕಂತ ನಮ್ಮ LOP ಪಾಪ ಕಾಂಗ್ರೆಸ್ನ ಮಹಾನ್ ನಾಯಕರಿದಾರಲ್ಲ, ಮನೆ ಮುಂದೆ ಕೂತಿದ್ರಲ್ಲ, ಅದು ಸರಿನಾ? ಅದು ಅವ್ರ ಕಾನೂನಿಗೆ ಎತ್ಕೊಂಡಂತದಲ್ವಾ? ಆದ್ರೆ ಇವತ್ತು ಏನೇ ನಮ್ಮನ್ನ ಇಲ್ಲಿಗೆ ತಡೆಗಟ್ಟಿದ್ರು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಅಧಿವೇಶನ 13ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. ಫ್ರೀಡಂ ಪಾರ್ಕ್ಗೆ ಹೋಗ್ತಕ್ಕಂತ ಒಂದು ಕೆಲಸ ಈ ಭಾಗದ ಎಲ್ಲ ರೈತರ ಜೊತೆಗೂಡಿ ದೇವೇಗೌಡರ ಸಾಹೇಬರ ಮಾರ್ಗದರ್ಶನ ಇರುತ್ತೆ, ಕುಮಾರಣ್ಣ ಅವರ ನೇತೃತ್ವ ಇರುತ್ತೆ, ಇಡೀ ಜನತಾದಳ ಪಕ್ಷ. ಯಾಕೆಂದ್ರೆ ಯಾಕೆ ಹೋಗಬೇಕಾಗಿದೆ ಅಂದ್ರೆ ಇಲ್ಲಿ ಯಾರು ತಿರುಗಿ ನೋಡಿಲ್ಲ, 500ಕ್ಕೂ ಹೆಚ್ಚು ದಿನ ಆಗಿದೆ. ಅವ್ರೇನಾರು ಇಲ್ಲಿ ಬಂದು ತಿರುಗಿ ನೋಡಿ ಅವ್ರ ಕಷ್ಟ ಸುಖ ವಿಚಾರಿಸಿದ್ರೆ ಇವತ್ತು ನಾವು ಈ ಪಾದಯಾತ್ರೆ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಈ ಪಾದಯಾತ್ರೆ ನಿರ್ಮಾಣ ಮಾಡಿದ್ದೆ ಈ ಪರಿಸ್ಥಿತಿ ಕಾಂಗ್ರೆಸ್ನವ್ರು. ಹಾಗಾಗಿ ಇವತ್ತು ತಡೆಗಟ್ಟಿದ್ದಾರೆ. ಇಲ್ಲಿಂದ ನಾವೇನೋ ಸುಮ್ನೆ ಕೈ ಕಟ್ಕೊಂಡು, ಯಾಕಂದ್ರೆ ನಾವು ಇಲ್ಲಿ ನಾಟಕಗಳಾಡ್ಕೊಂಡು ಅವೆಲ್ಲ ನಮಗ್ ಬೇಡ. ನಮ್ಗೆ ಇಲ್ಲಿವರೆಗೂ ನಿನ್ನೆ ಅವಕಾಶ ಇತ್ತು, ನಾವು ಚರ್ಚೆ ಮಾಡಿದ್ವು. ಇಲ್ಲಿಂದ ಮತ್ತೆ ನಾವು ಫ್ರೀಡಂ ಪಾರ್ಕ್ ಹೋಗ್ತೀವಿ ಅಂತಕ್ಕಂಥದ್ದು ಕೂಡ ಚರ್ಚೆ ಮಾಡಿದ್ವಿ. ಆದ್ರೆ ಇಲ್ಲಿ ನಮಗೆ ಇವತ್ತು ತಡೆದಿದ್ದಾರೆ. ಇದಕ್ಕಿಂತ ಮುಂಚೆನೂ ತಡೆಯುವಂತ ಪ್ರಯತ್ನ ನಡೀತು, ತಾವು ನೋಡಿದಿರಿ. ನಾನು ಮತ್ತೆ ಯಾವುದೇ ರೀತಿಯಾದಂತ ಡ್ರಾಮ್ಯಾಟಿಕ್ ಆಗಿ ನಾಟಕ ಮಾಡ್ಕೊಂಡು ಇವೆಲ್ಲ ನಾನು ಮಾಡೋದಕ್ಕೆ ಸಿದ್ಧ ಇಲ್ಲ. ಇರ್ಲಿ, 18ನೇ ತಾರೀಕು ಘೋಷಣೆ ಮಾಡಿದ್ದೇವೆ. ಅವತ್ತಿನ ದಿನ ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ. ರಾಜ್ಯ ಸರ್ಕಾರನು ಇದಕ್ಕೆ ಉತ್ತರ ಕೊಡಬೇಕು. ಸಚಿವರು ಒಂದು ಮಾತು ಹೇಳಿದ್ದಾರೆ, ನಿಮ್ಮ ಪಟ್ಟಾಭಿಷೇಕಕ್ಕೆ ಇದು ಯಾತ್ರೆ ಅಂತ ಹೇಳಿ. ಒಂದು ಬಿಜೆಪಿ ಮತ್ತು JDS ಸೇರಿ ಪಾದಯಾತ್ರೆ ಮಾಡ್ತಾ ಇದು ಹೋರಾಟ ಮಾಡ್ತಾರೆ. ನೋಡಿ ಅಣ್ಣ, ಯಾರು ಯಾರ ಪಟ್ಟಾಭಿಷೇಕವೂ ಮಾಡಕ್ ಆಗಲ್ಲ. ನಾನು ದೇವೇಗೌಡರ ಕುಟುಂಬದಲ್ಲಿ ಅರ್ಜಿ ಹಾಕಿ ಹುಟ್ಟಿಲ್ಲ. ಏನೋ ಭಗವಂತ ನನಗಿಲ್ಲಿ ಜನ್ಮ ಕೊಟ್ಟವನೇ. ಹಂಗನ್ ಮಾತ್ರಕ್ಕೆ ನಾವು ಯಾವ ತರ ಇವತ್ತು ನಾವು ರಾಜಕಾರಣದಲ್ಲಿ ಬಂದಿರತಕ್ಕಂತ ಅಂಬೆಗಾಲ್ ಇಡ್ತಾ ಇರ್ತಕ್ಕಂತ ಹುಡುಗರು, ನಾವು ಯಾವ ರೀತಿ ಜನರ ಕಷ್ಟಕ್ಕೆ ಸ್ಪಂದಿಸ್ತೀವಿ, ಯಾವ ರೀತಿ ರೈತರ ಸಂಕಷ್ಟದಲ್ಲಿ ನಾವು ಅರ್ಥ ಮಾಡ್ಕೊಂಡು ಭಾಗಿಯಾಗ್ತೀವಿ,
ಅದನ್ನ ಗುರುತಿಸಿ ಜನ ನಮ್ಗೆ ಅವಕಾಶ ಕೊಡೋದಿದ್ರೆ ಮುಂದೊಂದು ದಿನ ಅವ್ರ ಜೊತೆ ನಿಲ್ತೇನೆ. ಇಲ್ಲಿ ದೇವೇಗೌಡರು ಕುಟುಂಬದ ಸದಸ್ಯ ಹುಟ್ಟುಬಿಟ್ಟಿದೀನಿ, ಮೊಮ್ಮಗ ಯಾರ್ದೋ ಮಗ ಅನ್ನೋದಕ್ಕೆ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದಕ್ಕೆ ನಾನ್ ತಯಾರಿಲ್ಲ. ಇಷ್ಟ ದಿನ ಹೇಳ್ಕೊಂಬಂದ್ರಲ್ಲ ರಾಜ್ಯಾಧ್ಯಕ್ಷರು ಅಂತ, ನಾನು ಒಪ್ಕೊಂಡಿದ್ದೀನ? ನನಗ್ ಬೇಡ ಸ್ವಾಮಿ, ಯಾವ ಪಟ್ಟಾಭಿಷೇಕದ ಅವಶ್ಯಕತೆ ನನಗಿಲ್ಲ. ಜನರ ಹೃದಯದಲ್ಲಿ ಒಂದು ಸ್ಥಾನ ಬೇಕಿದೆ. ರೈತರು ಕಷ್ಟದಲ್ಲಿದ್ದಾರೆ. ಈ ಜಿಲ್ಲೆಯ ರೈತರು ನಮ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದಾರೆ. 4 ದಶಕಗಳಿಂದ ಸಾಕಷ್ಟು ಆಶೀರ್ವಾದ ಮಾಡಿದ್ದಾರೆ. ಅಂತವ್ರ ಜೊತೆ ನಿಲ್ಲೋದು ನನ್ನ ಧರ್ಮ. ನಾನು ಫ್ರೀಡಂ ಪಾರ್ಕ್